ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ನಂದಿನಿ ಆನಂದ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆಗೋಗಿತ್ತು ವ್ಲಾಗ್ಸ್ ಮಾಡಿ. ಏನು ವ್ಲಾಗ್ ಮಾಡೋದಂತಲೇ ಗೊತ್ತಾಗ್ತಿರ್ಲಿಲ್ಲ. ಸೊ ಅದರಿಂದ ಯಾವುದೂ ವ್ಲಾಗ್ಸು ವೀಡಿಯೋಸ್ ಏನೂ ಮಾಡ್ತಾನೆ ಇರಲಿಲ್ಲ. ಬಿಕಾಸ್ ಎಲ್ಲೂ ಔಟ್ಸೈಡ್ ಕೂಡ ಹೋಗ್ತಿರ್ಲಿಲ್ಲ. ಡೈಲಿ ಮನೇಲಿ ಸೇಮ್ ರೊಟೀನು. ಪ್ರೆಗ್ನೆನ್ಸಿ ಎಲ್ಲರಿಗೂ ಒಂದೇ ಥರ ಇರಲ್ಲ ಅಲ್ವಾ? ಸೊ ನನಗಂತೂ ಏನು ಮಾಡಬೇಕು ಏನೂ ಗೊತ್ತಾಗ್ತಿರಲಿಲ್ಲ. ಬರೀ ನಿದ್ದೆ ಮಾಡು, ಸುಮ್ಮನೆ ಓಡಾಡು, ಇದೇ ಆಗಿಬಿಟ್ಟಿತ್ತು. ಸೊ ಇವತ್ತೊಂದು ಮೇಕಪ್ ಆರ್ಡರ್ ಇತ್ತು. ಸೊ ಅದರಿಂದ ನಾನಿವತ್ತು ಔಟ್ಸೈಡ್ ಬಂದಿದ್ದೀನಿ. ಸೊ ಈ ಒಂದು SLVK ಕನ್ವೆನ್ಷನ್ ಹಾಲ್ ಅಂತ ಹೇಳಿ ಇದಿರೋದು ಬಂದು ಬೇಗ ಸಿಟಿ ಮಾಲ್ ಹತ್ರ. ಸೊ ಇಲ್ಲಿಗೆ ಒಂದು ಪಾರ್ಟಿ ಮೇಕ್ ಓವರ್ ಒಪ್ಕೊಂಡಿದೆ, ಅಂದರೆ ಬೇಬಿ ಶವರ್ ಫಂಕ್ಷನ್ ಇತ್ತು. ಸೊ ಅದೊಂದು ಮೇಕಪ್ ಆರ್ಡರ್ ಇತ್ತು ಅಂತ ಹೇಳಿ ನಾನು ಇವಾಗ ಬಂದಿದ್ದೀನಿ. ಸೊ ಆ್ಯಕ್ಚುಲಿ ಈ ಕ್ಲೈಂಟ್ ಹೇಗೆ ಅಂತ ಹೇಳಿದ್ರೆ, ಇವರು ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ ಅಂತೆ. ಸೊ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡ್ತಿದ್ರಂತೆ. ಸೊ ಅವ್ರಿಗೂ ಕಾಲ್ ಮಾಡಿ ಈ ಥರ ಮೇಕಪ್ ಬಗ್ಗೆ ವಿಚಾರಿಸ್ಕೊಂಡು ನನಗೆ ಆರ್ಡರ್ ಕೊಟ್ಟರು. ಸೊ ಅದರಿಂದ ಈಗ ಹೋಗಿ ಕ್ಲೈಂಟ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಬಂದಿಲ್ಲ. ಆ್ಯಕ್ಚುಲಿ ಯಾವಾಗೂ ಒಬ್ಬಳೇ ಹೋಗ್ತಾಯಿದ್ದೆ. ಸೊ ಈಗ ಪ್ರೆಗ್ನೆಂಟ್ ಅನ್ನೋದು ಕನ್ಫರ್ಮ್ ಆದಾಗಿಂದ ರಿಸ್ಕ್ ತೊಗೊಳ್ಳೋದು ಬೇಡ. ಯಾಕೆಂದರೆ ಕ್ಲೈಂಟ್ ನಂಬಿ ನಮ್ಗೆ ಆರ್ಡರ್ ಕೊಟ್ಟಿರ್ತಾರಲ್ಲ. ಸೊ ಅದರಿಂದ ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಯಾವಾಗಲೂ ಒಬ್ರನ್ನ ಯಾರನ್ನಾದ್ರೂ ಕರ್ಕೊಂಡು ಹೋಗ್ತಿದ್ದೆ ಜೊತೆಗೆ. ಬಟ್ ಈ ಸಲ ಯಾರೂ ಇಲ್ಲದೇ ಇರೋ ಕಾರಣ ವರ್ಷಿನ ಕರ್ಕೊಂಡು ಹೋಗಿದ್ದೀನಿ. ಸೊ ವರ್ಷಿ ಅಂದರೆ ನನ್ನ ತಂಗಿ. ಸೊ ಅವಳು ಬಂದಿದ್ದಾಳೆ ಈ ಸಲ ನನ್ನ ಹೆಲ್ಪ್ಗೆ ಅಂತ ಹೇಳಿ. ಸೊ ಇದೇ ಕನ್ವೆನ್ಷನಲ್ಲೂ ನಾವು ಆಲ್ಮೋಸ್ಟ್ 7 o'clockಗೆ ಹೋಗಿದ್ವಿ. ಅವ್ರು ನಮ್ಗೆ ಆ್ಯಕ್ಚುಲಿ 6:30ಗೆ ಹೇಳಿದರು. 6:30 ಅಂದರೆ 8:30ಗೆಲ್ಲ ರೆಡಿ ಮಾಡಿಬಿಡಿ, ನಾವು ಫೋಟೋಸ್ ಎಲ್ಲ ಇಟ್ಕೊಳ್ಬೇಕು ಅಂತ. ಓಕೆ ಅಂದ್ವಿ. ಆಮೇಲೆ ಪ್ರೆಗ್ನೆನ್ಸಿ ಅಂದರೆ ಎಲ್ಲರಿಗೂ ಗೊತ್ತಿರೋದೆ, ಹೇಳಿದ ಟೈಮ್ಗೆ ಯಾರೂ ಬರೋಕ್ಕಾಗಲ್ಲ ಅಂತ. ಸೊ ಅವ್ರು ಬರೋವರೆಗೂ ವೆಯ್ಟ್ ಮಾಡ್ತಾ ಇರೋಣ ಅಂತ ಹೇಳಿ ಸುಮ್ಮನೆ ಅಲ್ಲೇ ಕೂತೀವಿ. ಬಟ್ ನನಗೆ ಒಂಥರ ಇಷ್ಟ ಆಯಿತು. ಇದು ಟೆಂಪಲ್ ಪಕ್ಕದಲ್ಲಿ ಈ ಥರದೊಂದು ಪಾರ್ಟಿ ಹಾಲ್ ಇರೋದು. ಒಂಥರ ಇದು ನೋಡೋಕೆ ಒಂಥರ ಚೆನ್ನಾಗಿತ್ತು. ಏನು ಹೇಳ್ತಾರೆ, ಈ ರಾಜ ಮಹಾರಾಜರ ಕಾಲದಲ್ಲೆಲ್ಲ ಡೆಕೋರೇಷನ್ ಮಾಡಿರ್ತಾರಲ್ಲ ಅರಮನೆ ಇದರಲ್ಲೆಲ್ಲ. ಸೊ ಆ ಥರ ಫೀಲ್ ಇತ್ತು. ಸೊ ಅದೆಲ್ಲ ನೋಡ್ಕೊಂಡು ಹಾಗೆ ಒಂದು ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ಸೊ ಆಲ್ಮೋಸ್ಟ್ ಆಯಿತು, 7:30 ಆಯಿತು, ಇನ್ನೂ ಬಂದಿರಲಿಲ್ಲ ಕ್ಲೈಂಟು. ಸೊ ಕಾಲ್ ಮಾಡಿದ್ದಕ್ಕೆ, ಇಲ್ಲ ಮ್ಯಾಮ್ ಬರ್ತಾಯಿದ್ದೀವಿ, ಒಂದು 10 minutes ಅಂದರು. ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಹಾಗೆ ಒಂದು ಸೆಲ್ಫಿ ವೀಡಿಯೋ ಮಾಡ್ಕೊಳ್ತಾ ನಾನು ನನ್ನ ತಂಗಿ ಮಾತಾಡ್ಕೊಂಡು ಕೂತಿದ್ವಿ. ಆಮೇಲೆ ಕ್ಲೈಂಟ್ ಬಂದರು. ಸೊ 8 o'clockಗೆ ನಾನು ಮೇಕಪ್ನ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಜೊತೆಗೆ ತಂಗಿ ಬಂದರೆ ಏನು ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಅವಳು ನಾನು ಮಾಡೋ ಮೇಕಪ್ನೆಲ್ಲ ವೀಡಿಯೋಸ್ ಮಾಡ್ತಾ ಇರ್ತಾಳೆ. ಅಂದರೆ ಬೇರೆ ಯಾರನ್ನಾದ್ರೂ ಕರ್ಕೊಂಡ್ರೆ ಅವರು ವೀಡಿಯೋಸ್ ಏನೂ ಮಾಡಲ್ಲ. ಯಾಕೆಂದರೆ ಪಾಪ ಅವರು ಹೆಲ್ಪ್ ಮಾಡೋಕ್ಕಂತ ಬಂದಿರ್ತಾರೆ. ಸೊ ಜಸ್ಟ್ ಏನಾದರೂ ಹೇರ್ ಸ್ಟೈಲ್ ಮಾಡಿ ಅಂದರೆ ಹೇರ್ ಸ್ಟೈಲ್ ಮಾಡ್ತಾರೆ, ಇಲ್ಲ ನಾನು ಏನಾದ್ರು ಹೇಳಿದ್ರೆ ಅದು ಮಾಡ್ತಾರೆ ಅಷ್ಟೇ. ಬಟ್ ತಂಗಿ ಹಂಗಿಲ್ಲ. ಅವಳು ನಾನೇನಾದರೂ ಮೇಕಪ್ ಮಾಡ್ತಾಯಿತ್ತು ಅಂದರೆ ಮಾತಾಡ್ತಾಯಿತ್ತು ಅಂದರೆ ಅವಳು ಅದನ್ನೆಲ್ಲ ವೀಡಿಯೋಸ್ ಮಾಡ್ತಾ ಇರ್ತಾಳೆ. ಸೊ ಅದರಿಂದ ನನಗೆ ಈ ಒಂದು ವ್ಲಾಗ್ ಹಾಕೋದಕ್ಕೆ ನನಗೂ ಕೂಡ ಹೆಲ್ಪ್ ಆಯಿತು. ಸೊ ಅವಳು ಎಷ್ಟೊಂದೆಲ್ಲ ವೀಡಿಯೋಸ್ ಮಾಡ್ತಿದ್ಳು. ಬಟ್ ಅವಳಿಗೆ ಹೇಳ್ತಾಯಿದ್ದೀನಿ, ನೀನು ಕೂಡ ಕಲ್ತ್ಕೊ ಅಂತ. ಅವಳು ಯಾವಾಗ ಇಂಟ್ರೆಸ್ಟ್ ತೋರಿಸ್ತಾಳೋ ಏನೋ ಗೊತ್ತಿಲ್ಲ. ಬಟ್ ಯಾವುದೇ ಆಗಲಿ ಹೆಣ್ಮಕ್ಳು ಏನಾದರೂ ಒಂದು ಕಲ್ತಿದ್ರೆ ಒಳ್ಳೇದಲ್ವ. ನನಗಂತೂ ನಾನು ತುಂಬ ಆಸೆಪಟ್ಟು ಮಾಡ್ತಾ ಇರೋವಂಥ ವರ್ಕ್ ಅಂದರೆ ನನ್ನ ಮೇಕಪ್ ವರ್ಕು. ಯಾಕೆಂದರೆ ಇದು ನಿನ್ನೆ ಮೊನ್ನೆ ಕನಸಲ್ಲ. ತುಂಬ ಚಿಕ್ಕ ವಯಸ್ಸಿದ್ದಾಗಿಂದನೂ ನನಗೆ ಮೇಕಪ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಎಷ್ಟು ಇಷ್ಟ ಅಂತ ಹೇಳಿದ್ರೆ, ಆವಾಗಲೇ ನಾನು ಲಿಪ್ಸ್ಟಿಕ್ ಹಾಕ್ತಿದ್ದೆ. ಅಂದರೆ ಲಿಪ್ಸ್ಟಿಕ್ ಅನ್ನೋದು ಗೊತ್ತಿಲ್ಲದೇ ಇರೋ ವಯಸ್ಸಲ್ಲೇ ನಾನು ಏನಾದರೂ ಹಚ್ಕೊಳ್ತಿದ್ದೆ. ಕ್ರೀಮು ಪೌಡರ್ ಇಲ್ದಿರೋ ಬರ್ತಿರಲಿಲ್ಲ, ಔಟ್ಸೈಡ್ ಹೋಗ್ತಿರ್ಲಿಲ್ಲ. ಆ್ಯಕ್ಚುಲಿ ಇದೇ ವಿಷಯಕ್ಕೆ ಆನಂದವ್ರ ಮನೇಲಿ ಸ್ವಲ್ಪ ಜಗಳ ಕೂಡ ಆಗಿತ್ತು. ಆನಂದ ದುಡಿಯೋದೆಲ್ಲ ನನ್ನ ಮೇಕಪ್ಗೆ ಹೋಗ್ಬಿಡುತ್ತೆ ಅಂತ ಅಂತಿದ್ರು. ಆವಾಗ ಆ್ಯಕ್ಚುಲಿ ಒಂದು ಕಣ್ಕಪ್ ಹಾಕ್ಬಿಟ್ಟು ಒಂದು ಲಿಪ್ಸ್ಟಿಕ್ ಹಾಕ್ತಿದ್ದೆ ಅಷ್ಟೇ. ಇದೆಲ್ಲ ಮೇಕಪ್ ಪ್ರಾಡಕ್ಟ್ಸ್ ನೋಡಿಬಿಟ್ರೆ ಆನಂದವ್ರಮ್ಮ ಇಷ್ಟೊತ್ತಿಗೆ ಫೋಟೋಲ್ಲಿ ಹಾರ ಆಗ್ಬಿಟ್ಟಿರೋರು. ನಾನು ಇವಾಗ ಇಷ್ಟೆಲ್ಲ ಮೇಕಪ್ ಮಾಡ್ಕೊತೀನಿ ಅಂದರೆ ಅದೆಲ್ಲ ನೆನಪಾಗುತ್ತೆ. ಬಿಡಿ, ಹೋಗಲಿ, ಏನು ಮಾಡೋಕ್ಕಾಗಲ್ಲ. ಸೊ ಇದೊಂದು ನನ್ನ ಒಂದು ಈ ಮೇಕಪ್ ಅನ್ನೋದು ನಂಗೆ ತುಂಬ ಇಷ್ಟವಾಗಿರೋಂಥ ವರ್ಕು. ಸೊ ನನಗೆ ಮೇಕಪ್ ಮಾಡೋದು, ಅದರಲ್ಲಿ ಏನಾದರೂ ಕ್ರಿಯೇಟಿವ್ ಆಗಿ ಮಾಡಬೇಕು, ಏನಾದರೂ ಒಂದು ಹೊಸದಾಗಿ ಮಾಡಬೇಕು ಅನ್ನೋದು ನನ್ನ ತುಂಬ ಇಂಟ್ರೆಸ್ಟ್ ಆಗಿರೋಂಥದ್ದು. ಸೊ ಈಗ ಮೇಕಪ್ ಮಾಡ್ತಾಯಿದ್ದೀನಿ. ನೋಡಿ, ಫೈನಲ್ ಔಟ್ಪುಟ್ ಈ ಥರ ಬಂದಿದೆ. ಸೊ ಇವರು ಟ್ರೆಡಿಷ್ನಲ್ ಲುಕ್ಕು, ಅಂದರೆ ಪಾರ್ಟಿ ಮೇಕ್ ಓವರ್ ತೊಗೊಂಡಿದ್ದು. ಹೇಗೆ ಅಂತೇಳಿದ್ರೆ, ಪಾರ್ಟಿ ಮೇಕ್ ಓವರ್ ಅಂದರೆ ಸ್ವಲ್ಪ ಗ್ರ್ಯಾಂಡಾಗಿ ರಿಚ್ ಲುಕ್ ಬರುತ್ತೆ. ಸೊ ಈ ಥರ ನಾನು ಮೇಕಪ್ ಮಾಡಿದ್ದೀನಿ. ಅವ್ರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಾನು ಮಾಡಿರೋ ಮೇಕಪ್ಪು. ಲಾಸ್ಟಲ್ಲಿ ರಿವ್ಯೂ ಕೂಡ ಕೊಟ್ಟರು. ಅವ್ರ ಹಸ್ಬೆಂಡ್ ಕೂಡ ಅಷ್ಟೇ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಮೇಕಪ್ಪು ಅಂತ ಹೇಳು. ಫೈನಲಿ ಅವ್ರಿಗೂ ಕೂಡ ಸ್ವಲ್ಪ ಮೇಕಪ್ ಮಾಡಿಬಿಟ್ವಿ. ಅವ್ರು ಯಾವತ್ತೂ ಮೇಕಪ್ಪೇ ಮಾಡ್ಕೊಂಡಿಲ್ವಂತೆ. ಸೊ ಆದರೂ ಕೂಡ ನಾವು, ಇಲ್ಲ ಸರ್ ಬನ್ನಿ, ನಿಮ್ಮ ವೈಫ್ ಜೊತೆ ನಿಂತ್ಕೊಂಡಾಗ ನಿಮಗೂ ಕೂಡ ಅವ್ರು ಮಾತ್ರ ಮೇಕಪ್ ಆಗಿದ್ದಾರೆ ಅನ್ನೋ ಥರ ಇರುತ್ತೆ ಅಂಥೇಳಿ ಕಾಂಪ್ಲಿಮೆಂಟ್ರಿ ಅಂತೇಳಿ ಅವ್ರಿಗೂ ಕೂಡ ಮೇಕಪ್ ಮಾಡಿಕೊಟ್ಟೆ. ಸೊ ಇಬ್ರಿಗೂ ಕೂಡ ತುಂಬಾ ಖುಷಿ ಆಯಿತು. ಅವರು ಅಷ್ಟೇ ತುಂಬ ಖುಷಿಪಟ್ಟರು ಮೇಕಪ್ ಮಾಡ್ಕೊಂಡಿರೋದು ಇದೆಲ್ಲ ನೋಡಿ. ಅವರು ಕೂಡ ತುಂಬಾ ಖುಷಿಪಟ್ಟರು. ಮೇನ್ ಬೇಕಾಗಿರೋದು ಅದೇ ಅಲ್ವಾ, ಅವರು ಖುಷಿ ಪಡೋದು ನಮಗೂ ಕೂಡ ಖುಷಿ ಆಗುತ್ತೆ.
ಹಾಗೆ ಅವ್ರೇನು ಮಾಡಿದ್ರು, ಕನ್ನಡಿ ನೋಡ್ಕೊಳ್ತಾ ಒಂದು ಸುಮ್ಮನೆ ಹಾಗೆ ಏನೋ ಇದು ಮಾಡ್ಕೊಳ್ತಾ ಇದ್ರು. ಅದೊಂಥರ ಚೆನ್ನಾಗಿತ್ತಲ್ಲ ಅಂತೇಳಿ ಹಂಗೆ ಒಂದು ಫೋಟೋ ಹಿಡ್ಕೊಂಡೆ. ಅವರು ಅಷ್ಟೇ ಅವ್ರ ಮುಖ ಅವರೇ ನೋಡ್ಕೊಂಡು ನಗೀತಾ ಇದ್ರು. ಒಂಥರ ಖುಷಿ ಆಗ್ತಾಯಿತ್ತು ನನಗೂ ಕೂಡ. ಅದು ಎಲ್ಲರಿಗೂ ಅಷ್ಟೇ ಅಲ್ವಾ, ಒಂಥರ ಸೆಲ್ಫ್ ಪ್ರೌಡ್ ಅನ್ನೋದು ಬಂದ್ಬಿಡತ್ತಲ್ವ. ಯಾರಾದರೂ ಒಬ್ಬರು ನಾವು ಮಾಡಿರೋ ಮೇಕಪ್ನ ಏನಾದರೂ ಹೊಗಳ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ನನಗಂತೂ ಈ ಒಂದು ವಿದ್ಯೆ ಕಲ್ತಿರೋದಕ್ಕೆ ನನಗೆ ಮೋಸ ಮಾಡಲ್ಲ. ಈ ಒಂದು ವಿದ್ಯೆ ಯಾವತ್ತೂ ಅಷ್ಟೇ, ನಾವು ಒಂದು ಕಲಿತ್ರೆ ಯಾವುದೂ ಕೂಡ ಮೋಸ ಮಾಡಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ. ಆಮೇಲೆ ಬನ್ನಿ ಮ್ಯಾಮ್ ಹೊರಗಡೆ ಹೋಗಿ ಒಂದು ಸ್ವಲ್ಪ ಫೋಟೋಸ್ ಏನಾದರೂ ಹಿಡಿಯೋಣ ಅಂತ ಹೇಳಿ ಈಗ ಔಟ್ಸೈಡ್ ಕರ್ಕೊಂಬಂದೆ. ಆ್ಯಕ್ಚುಲಿ ಇದು ಡೆಕೋರೇಷನ್ ಎಲ್ಲ ಅವರ ಹಸ್ಬೆಂಡೇ ಮಾಡಿರೋದು. ಅವರು ಅಂದರೆ ಇದೇನು ಅವರನ್ನು ಆರ್ಟಿಸ್ಟ್ ಅಲ್ವಂತೆ, ಬಟ್ ಆದರೂ ಅವ್ರಿಗೆ ಇಷ್ಟ ಇದೆಲ್ಲ ಮಾಡ್ಬೋದು ಅಂತ ಹೇಳಿ ಅವ್ರ ಹಸ್ಬೆಂಡೇ ಇದೆಲ್ಲ ಫುಲ್ಲು ಡೆಕೋರೇಷನ್ ಮಾಡಿದರು. ಹಾಗೆ ಪ್ಲೇಟ್ ಡೆಕೋರೇಷನ್ಸ್ ಕೂಡ ಮಾಡಿದರು. ಬಟ್ ಅಲ್ಲಿವರೆಗೂ ನಂಗೆ ವೆಯ್ಟ್ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ಸ್ವಲ್ಪ ಲೇಟ್ ಆಗಿಬಿಡತ್ತೆ ಅಂತ ಹೇಳಿ. ಸೊ ಅವರು ಅವ್ರ ಹಸ್ಬೆಂಡು ಇಬ್ಬರದು ಕೂಡ ಜಸ್ಟ್ ಫೋಟೋಸು ವೀಡಿಯೋಸು ಎಲ್ಲ ಮಾಡಬೇಕಾದ್ರೆ ನಾನೊಂದು ಸ್ವಲ್ಪ ಫೋಟೋಸ್ ವೀಡಿಯೋಸ್ ಮಾಡಿದೆ. ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು ಆಮೇಲೆ ಸರಿ ಆಯಿತು ಹೊರಡ್ತೀವಿ ಅಂತ ಹೇಳಿಬಿಟ್ಟು ಇವಾಗ ಹೊರಡಬೇಕಿತ್ತು. ಸೊ ಪಾಪ ಅವರಂತೂ ತುಂಬ ಚೆನ್ನಾಗಿ ನೋಡಿಕೊಂಡ್ರು, ನಮ್ಮನ್ನು ಕೂಡ ಅಷ್ಟೇ. ಆ್ಯಕ್ಚುಲಿ ಅವ್ರು ಲಾಸ್ಟಲ್ಲಿ ಗೊತ್ತಾಯಿತು ಅವ್ರಿಗೆ ನಾನು ಕೂಡ ಪ್ರೆಗ್ನೆಂಟ್ ಅಂತ. ಹೌದಾ, ನಿಮ್ಗೆ ಹೆಂಗೆ ಗೊತ್ತಾ? ಆ್ಯಕ್ಚುಲಿ ನನಗೆ ಗೊತ್ತಾಗಲ್ಲ, ನೀವು ನೋಡಿರ್ಬೋದು ನಾನು ಮೊದಲಿಂದನೂ ದಪ್ಪ ಇರೋದ್ರಿಂದ. ಸೊ ನನಗೆ ಅಷ್ಟು ಈಸಿಯಾಗಿ ಗೊತ್ತಾಗ್ಬಿಡಲ್ಲ ಯಾರಿಗೂ ಪ್ರೆಗ್ನೆಂಟ್ ಅನ್ನೋದು. ಸೊ ಅವರು ನನ್ನ ಕಾಲಲ್ಲಿ ರಿಂಗ್ ಹಾಕಿರೋದನ್ನ ನೋಡ್ಬಿಟ್ಟು ನೀವು ಪ್ರೆಗ್ನೆಂಟಾ ಅಂತ ಕೇಳಿದ್ರು. ಹೌದು, ಎಷ್ಟು ತಿಂಗಳು? ಅಯ್ಯೋ ಮ್ಯಾಮ್ ಪ್ರೆಗ್ನೆಂಟಲ್ಲೂ ಮಾಡಿದ್ದೀರಾ ಅಂದರು. ಬಟ್ ಆ್ಯಕ್ಚುಲಿ ಏನು ಗೊತ್ತಾ, ಪ್ರೆಗ್ನೆನ್ಸಿ ಅಂತ ಯಾರು ಕೂಡ ಇದು ಮಾಡ್ಕೊಳ್ಬೇಡಿ. ನಾವು ಆ್ಯಕ್ಟಿವ್ ಆಗಿರೋದೇ ಮೇನ್ ಇಂಪಾರ್ಟೆಂಟ್ ಅಲ್ವಾ. ಸೊ ನಾವು ವರ್ಕ್ ಮಾಡಿದಷ್ಟು ನಾವು ಇನ್ನೂ ಆ್ಯಕ್ಟಿವ್ ಆಗಿರ್ತೀವಿ. ಸೊ ಪ್ರೆಗ್ನೆಂಟ್ ಅಂತ ಹೇಳಿ ಒಂದು ಕಡೆನೇ ಕೂತಿದ್ದಷ್ಟು ನಾವು ಇನ್ನೂ ಹೆಂಗಾಗ್ತೀವಿ ಅಂದರೆ ಒಂಥರ ಮೆಂಟಲಿ ಡಿಪ್ರೆಸ್ ಆದಂಗೆ ಆಗಿಬಿಡುತ್ತೆ. ಸೊ ನಾವು ವರ್ಕ್ ಮಾಡ್ತಾ ಇರಬೇಕು, ಆವಾಗೇ ಅದೊಂಥರ ಚೆನ್ನಾಗಿರೋದು. ನಾನು ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಪ್ರೆಗ್ನೆಂಟ್ ಅನ್ನೋದು ಶಿಕ್ಷೆ ಅಲ್ಲ, ಅದು ಒಂಥರ ಎಂಜಾಯ್ ಮಾಡೋಂಥ ಮೂಮೆಂಟು. ಹಂಗಂದ್ಬಿಟ್ಟು ನನ್ನ ಕೆಲಸ ಎಲ್ಲ ಬಿಟ್ಟು ಇರಬೇಕು ಅನ್ನೋದು ಇಷ್ಟ ಆಗಲ್ಲ. ಸೊ ಅದರಿಂದ ನನಗೆ ಇದೊಂದು ವರ್ಕು ನಾನು ಮಾಡಿದ್ರೇ ನನಗೆ ಖುಷಿ ತಂದುಕೊಡೋದು. ಸೊ ಅದೊಂದು ಹೇಳ್ಬೋದು ಅಷ್ಟೇ. ಆಮೇಲೆ ಊಟ ಮಾಡ್ಕೊಂಡು ಹೋಗಿ ಅಂತ ತುಂಬ ಫೋರ್ಸ್ ಮಾಡಿದ್ರು. ಇಲ್ಲ ಸರ್ ಲೇಟ್ ಆಗಿಬಿಡುತ್ತೆ, ನಾನು ಬೇರೆ ಕಡೆ ಹೋಗಬೇಕು ಅಂತ ಹೇಳಿ ಹೊರಡೋಣ ಅಂತ ಹೊರಡ್ತಾ ಇದ್ವಿ. ಆಗ ಅವರು ಇಲ್ಲ ಒಂದು 5 ನಿಮಿಷ ಇರಿ, ಅರಿಶಿನ ಕುಂಕುಮ ತೊಗೊಂಡೋಗೋರಂತೆ ಅಂತ ಹೇಳಿ ನಮಗೂ ಕೂಡ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಕಳಿಸಿದ್ರು. ಸೊ ಇವಾಗ ನೋಡಿ ಹೊರಡ್ತಾ ಇದ್ದೀವಿ. ಸೊ ಹೇಗಾಯಿತು ಮೇಕಪ್ಪು ಅನ್ನೋದು ನೋಡಿದ್ದೀರಲ್ವಾ, ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಇದೇ ಥರ ಮೇಕಪ್ ರಿಲೇಟೆಡ್ ಏನಾದರೂ ವ್ಲಾಗ್ಸ್ ಬೇಕಂದರೆ ಕಮೆಂಟ್ ಮಾಡಿ, ಮೇಕಪ್ ರಿಲೇಟೆಡ್ ವ್ಲಾಗ್ಸ್ ಮಾಡೋಣ. ಬಟ್ ಸದ್ಯಕ್ಕೆ ಯಾವ್ದಾದ್ರು ಆರ್ಡರ್ ಬರುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಬಂದರೆ ಮಾತ್ರ ಯಾವುದೇ ಕೂಡ ಮಿಸ್ ಮಾಡ್ದಂಗೆ ವ್ಲಾಗ್ಸ್ ಎಲ್ಲ ಮಾಡ್ತೀನಿ. ಮೇಕ್ ಓವರ್ ಬೈ ನಂದು ವರ್ಷ ಅಂತ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಯಾರಿನ ಫಾಲೋ ಮಾಡಿಲ್ಲ ಅಲ್ಲೂ ಕೂಡ ಫಾಲೋ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಯೂಟ್ಯೂಬಲ್ಲಿ ಕೂಡ ಲೈಕ್ ಮಾಡೋದು, ಶೇರ್ ಮಾಡೋದು, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.